ಈ ಕ್ಷೇತ್ರದಲ್ಲಿ ಕೋಟ್ಯಾಂತರ ಜನಕ್ಕೆ ಅನ್ನಕ್ಕೆ ಸುಲಭ ಅಲ್ಲ. ವಿದ್ಯಾದಾನ ಇದೆ, ಅಕ್ಷರದಾನ ಇದೆ, ದಾಸೋಹ ಭವನ ಇದೆ, ಗೋಶಾಲೆ ಇದೆ, 1600 ಜೋಡಿಗಳಿಗೆ ಮದುವೆ ಮಾಡಿಕೊಟ್ಟಿದ್ದೀವಿ, ನಾಮಕರಣಗಳೇ ಮಾಡ್ತೀವಿ, ಹ್ಯಾಂಡಿಕ್ಯಾಪ್ಟ್ಗಳಿಗೆ 300 ರೂಪಾಯಿ ಮಾಸ ಸೇವೆಯಿಂದ ವೇತನ ಕೊಡ್ತೀವಿ. ಧಾರ್ಮಿಕ ಸೇವೆ ಮಾಡಲಿ. ನಾನು ಏನು ಧಾರ್ಮಿಕ ನಮ್ಮ ಮನೆಯಿಂದ ತಂದಾಗ್ತಲ್ವಲ್ಲ, ನಾನು ತಂದೆ ಮನೆಯಿಂದ ತಂದಾಗ್ತಲ್ಲ, ಜನಗಳು ಕೊಡೋಂಥ ಜನಗಳ್ಗೆ ಅಂತ ಇದ್ದೀನಿ. ನಾನೇ ತಗೊಂಡಿದ್ದೀನ, ನಾವೇನೋ ಮಡಿಕೊಂಡಿದ್ದೀವ? ಒಂದು ಸನಾತನ ಧರ್ಮದ ದೇವಾಲಯ, ಒಂದು ವಿಶ್ವವಿಖ್ಯಾತ 161 ಆಂಜನೇಯ. ನಾನೇ ಕ್ರಿಶ್ಚಿಯನ್ ದೇವಸ್ಥಾನ, ಮುಸ್ಲಿಂ ದೇವಸ್ಥಾನ ಕಟ್ಟಿಲ್ಲ. ನಾನು ಕಟ್ಟಿರೋದು ಹಿಂದೂ ಧರ್ಮಭೂಮಿಲಿ, ಹಿಂದೂ ಒಂದು ನಮ್ಮ ಕನ್ನಡಿಗೊಬ್ಬ ಆಂಜನೇಯ ಕ್ಷೇತ್ರ ಮಾಡಿ ನಾನು ನಿಲ್ಲಿಸಿದ್ದೀನಿ. ನಮ್ಮ ಕನ್ನಡಿಗರು ನಮ್ಮ ದೇವಸ್ಥಾನ ಬಗ್ಗೆ ಕಮೆಂಟ್ ಮಾಡ್ತಾರೆ ಅಂದರೆ ಬೇರೆಯವ್ರ ಬಗ್ಗೆ ಮಾಡಬೇಕು. ನಮ್ಮವ್ರೇನು ಗೊತ್ತಾ, ಇತ್ಲು ಗಿಡ ಮದ್ದಲ್ಲ ಅಂತ ಹೇಳಿದ್ರೆ ನಮ್ಮವರೇ ನಮ್ಗೆ ವೈರಿ ಆಯ್ತಾರೆ. ಇವತ್ತು ಪುಲ್ಗಾಮಲ್ಲಿ, ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಇವತ್ತು ನೆನ್ನೆ ಒಂದು ಘಟನೆ ನಡೀತು. ನೀನು ಹಿಂದೂನ, ನೀನು ಮುಸ್ಲಿಮ್ಸ ಕ್ರಿಶ್ಚಿಯನ್ಸ್ ನೋಡ್ಬಿಟ್ಟು ಪ್ಯಾಂಟ್ ಬಿಚ್ಚು ಶೂಟ್ ಮಾಡಿಸ್ತರು. ಎಲ್ಲಿದೆ ನಮ್ಮ ಧರ್ಮ? ನಮ್ಮವ್ರು ಒಂದಾಗಬೇಕು, ನಮ್ಮವ್ರು ಒಗ್ಗಟ್ಟಾಗಬೇಕು, ಧಾರ್ಮಿಕ ಭಾವನೆಗಳನ್ನ ಬಿಟ್ಕೊಡ್ಬಾರ್ದು. ರಾಷ್ಟ್ರ ಬೆಳೆಸೋಂಥ ಕೆಲಸ ಆಗಬೇಕು, ರಾಷ್ಟ್ರ ಉಳಿಸೋಂಥ ಕೆಲಸ ಆಗಬೇಕು.